ಸಚೇತನ ಕಾರ್ಯಕ್ರಮದಲ್ಲಿ ನಿನ್ನೆ ನಮಗೆ ರಜೆ ಇದ್ದಿರೋದ್ರಿಂದ ಆ ಕಾರ್ಯಕ್ರಮವನ್ನು ನಾವು ಮಾಡೋಕ್ಕಾಗಲಿಲ್ಲ. ಹಾಗಾದರೆ ನಿನ್ನೆ ಇದ್ದಂತಹ ಕಾರ್ಯಕ್ರಮ ಏನು ಅಂದರೆ ಆಶುಭಾಷಣ ಅಂದರೆ ಪಿಕ್ ಆ್ಯಂಡ್ ಸ್ಪೀಕ್. ನಾವು ಒಂದು ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಅದ್ರ ಬಗ್ಗೆ ನಾವು ಮಾತಾಡೋದನ್ನು ನಾವು ಆಶುಭಾಷಣ ಅಂತ ಕರಿತೀವಿ. ಮತ್ತು ಇವತ್ತಿನ ಕಾರ್ಯಕ್ರಮ ಸುಭಾಷಿತಗಳನ್ನು ಓದೋದು. ಸುಭಾಷಿತಗಳು ಅಂತಂದರೆ ಸಂಸ್ಕೃತದಲ್ಲಿ ಅದನ್ನು ಏನಂತ ಕರೀತಾರೆ, ಕೆಲವು ಪದಗಳಿಂದ ಅದನ್ನು ಕರೀತಾರೆ. ಸಲಹೆ, ಪೌರುಷ ಮತ್ತು ಪಾಠ, ಸತ್ಯ, ಈ ರೀತಿ ಹಲವಾರು ಪದಗಳಿಂದ ಅದನ್ನು ಕರೀತಾರೆ. ಸು ಅಂದರೆ ಒಳ್ಳೆಯದು, ಭಾಷಿತ ಅಂದರೆ ಮಾತು. ಹಾಗಾಗಿ ಒಳ್ಳೆಯ ಮಾತುಗಳನ್ನು ನಾವು ಸುಭಾಷಿತ ಅಂತ ಕರಿತೀವಿ. ಅದರಿಂದ ನಾವು ನಮ್ಮ ಒಂದು ಜೀವನದಕ್ಕೆ ಬೇಕಾದಂತಹ ಮೌಲ್ಯಗಳನ್ನು ತಿಳಿಸ್ಕೊಡುತ್ತೆ ಅದು ಸುಭಾಷಿತ. ಅಲ್ಲಿ ಒಳ್ಳೆಯ ಅರ್ಥ ಕೊಡುವಂತಹ, ತಪ್ಪುಗಳನ್ನು ತಿದ್ದುಕೊಳ್ಳುವಂತಹ ಒಂದು ಸಂದೇಶಗಳನ್ನು ನಾವು ಸುಭಾಷಿತಗಳಲ್ಲಿ ತಿಳ್ಕೊಳ್ಬೋದು. ಹಾಗಾಗಿ ಈ ದಿನ 7ನೇ ತರಗತಿ ವಿದ್ಯಾರ್ಥಿಗಳು ಆಶುಭಾಷಣ ಮತ್ತು ಸುಭಾಷಿತಕ್ಕೆ ಸಂಬಂಧಿಸಿದಂತಹ ಕೆಲವು ವರ್ಡ್ಸ್ಗಳನ್ನು ಇಲ್ಲಿ ಹಾಕಿದ್ದಾರೆ. ಇದನ್ನು ನಾವು ಸುಭಾಷಿತ ವೃಕ್ಷ ಅಂತಲೂ ಕೂಡ ಕರಿಬೋದು. ಇಲ್ಲಿ ಪಕ್ಷಿಗಳೆಲ್ಲ ಕೂತಿದೆ ಸುಭಾಷಿತವನ್ನು ಒತ್ಕೊಂಡು. ಮೊದಲನೇದಾಗಿ ಶ್ರೇಯಸ್ಸು ಆಯ್ಕೆ ಮಾಡ್ಕೊಳ್ತಾನೆ. ನೋಡೋಣ ಯಾವ ವಿಷಯ ಮಾತಾಡ್ತಾರೆ. ನನಗೆ ಸಿಕ್ಕಿರುವ ವಿಷಯ ಪರಿಸರ ಮಾಲಿನ್ಯ. ಪರಿಸರ ಮಾಲಿನ್ಯದಲ್ಲಿ 3 ವಿಧಗಳು. 3 ವಿಧದಲ್ಲಿ ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಪರಿಸರ ಮಾಲಿನ್ಯ. ಪರಿಸರ ಮಾಲಿನ್ಯದಲ್ಲಿ ಪರಿಸರದಲ್ಲಿ ಧೂಮಪಾನ, ಮದ್ಯಪಾನ ಮಾಡುವುದು, ಅದರ ಬಾಟಲ್ಗಳು ಮತ್ತು ಎರಡು ಪದ ಹೇಳಿ. ನನಗೆ ಸಿಕ್ಕಿರುವ ವಿಷಯ ನನ್ನ ಶಾಲೆ. ನನ್ನ ಶಾಲೆಯಲ್ಲಿ ನನಗೆ ಇಷ್ಟವಾದ ಟೀಚರ್ ಚಿನ್ನಮಣಿ ಮಿಸ್ ನನಗೆ ಗಣಿತ ಭಾಷೆಯನ್ನು ಹೇಳಿಕೊಡ್ತಾರೆ. ಗಣಿತದಲ್ಲಿ ಮಗ್ಗಿ ಮತ್ತು ಇತರೆ ಕಲಿಕೆಗಳನ್ನು ಹೇಳಿಕೊಡ್ತಾರೆ. ಮತ್ತು ಸರೋಜ ಮಿಸ್ ಅಂದರೆ ವಿಜ್ಞಾನದಲ್ಲಿ ಅವರು ತುಂಬ ವಿಷಯಗಳನ್ನು ತಿಳಿದುಕೊಂಡು ಮತ್ತು ಮಕ್ಕಳಿಗೂ ಹೇಳಿಕೊಡುತ್ತಾರೆ. ಇದರಿಂದ ನಮಗೆ ನನ್ನ ಶಾಲೆಯ ಬಗ್ಗೆ ನನಗೆ ಹೆಮ್ಮೆ ಇದೆ. ಹಿಡಿದು ಯಾವ ಸುಭಾಷಿತ ಇದೆ ಆ ಪಕ್ಷಿನಲ್ಲಿ ಅದನ್ನು ಏನು ಮಾಡ್ತಾರೆ, ಅವರು ಓದ್ತಾರೆ. ಇದು ಪಾಪ ಅಜಂತ. ತನ್ನ ಕರ್ತವ್ಯವನ್ನು ಸರಿಯಾಗಿ ಮಾಡುತ್ತಿರುವವನಿಗೆ ಜಗತ್ತು ಎಂದೂ ಬೇಸರದ್ದಾಗಿ ಕಾಣುವುದಿಲ್ಲ. ತನ್ನ ಕರ್ತವ್ಯವನ್ನ, ತನ್ನ ಕೆಲಸವನ್ನ ಯಾರು ಸರಿಯಾಗಿ ಮಾಡ್ತಾರೋ ಅವ್ರಿಗೆ ಯಾವತ್ತೂ ಕೂಡ ಪ್ರಪಂಚ ಏನಾಗೋದಿಲ್ಲ, ಬೇಸರ ಅಂತ